ಓಂ ಶಾಂತಿ. ಆತ್ಮನಲ್ಲಿರುವಂತಹ 36 ದೈವಿ ಗುಣಗಳನ್ನು ಅನುಭವ ಮಾಡುವಂತಹ ಒಂದು ಸುಂದರವಾದ ಧ್ಯಾನದ ಅಭ್ಯಾಸವನ್ನ ಮಾಡೋಣ. ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಆರಾಮಾಗಿ ಕುಳಿತುಕೊಳ್ಳಿ. ತಮ್ಮ ಗಮನವನ್ನ ಭ್ರುಕುಟಿಯ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸಿ ಸ್ವಯಂ ನನ್ನ ನೋಡಿಕೊಳ್ಳಿ. ನಾನು ಒಂದು ಸೂಕ್ಷ್ಮವಾದ ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ನಕ್ಷತ್ರದಂತೆ ಹೊಳೆತಿರುವಂತಹ ಸೂಕ್ಷ್ಮ ಶಕ್ತಿ ನಾನಾತ್ಮ ಈ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿದ್ದೇನೆ. ನನ್ನ ಆತ್ಮನ ಮೂಲ ಸ್ವಭಾವವೇ ಅತ್ಯಂತ ಶ್ರೇಷ್ಠ ಹಾಗೂ ದಿವ್ಯವಾಗಿದೆ. ನೋಡಿಕೊಳ್ಳಿ ಸ್ವಯಂ ನನ್ನ ಅನುಭವ ಮಾಡಿ ಆ ಸೂಕ್ಷ್ಮ ಶಕ್ತಿಯನ್ನ, ಚೈತನ್ಯತೆಯನ್ನ. ನನ್ನ ಆತ್ಮನಿಂದನೇ ಪ್ರಾಣ ಶಕ್ತಿಯು ಶರೀರದ ತುಂಬೆಲ್ಲ ಪ್ರವಾಹಿಸ್ತಾ ಇದೆ. ಈ ಶರೀರದ ಮಾಲೀಕ, ಚಾಲಕ ನಾನಾಗಿದ್ದೇನೆ. ನನ್ನ ಬದುಕಿನ ಪ್ರತಿ ಹೆಜ್ಜೆಯು ಜ್ಞಾನದ ಆಧಾರದ ಮೇಲೆ ನಿಂತಿದೆ. ನನ್ನ ಆಲೋಚನೆ ಮತ್ತು ಕರ್ಮಗಳಲ್ಲಿ ಪರಿಪೂರ್ಣ ಯಥಾರ್ಥತೆ ಇದೆ. ನಾನು ಪ್ರತಿಯೊಬ್ಬರಲ್ಲೂ ಒಳ್ಳೆಯದನ್ನೇ ನೋಡುವ ಗುಣಗ್ರಾಹಕತೆ ಹೊಂದಿದ್ದೇನೆ. ಸದಾ ಎಲ್ಲರ ಕಲ್ಯಾಣವನ್ನ ಬಯಸುವ ಪರೋಪಕಾರ ನನ್ನ ಸ್ವಭಾವವಾಗಿದೆ. ನನ್ನ ಪಾಲಿನ ಎಲ್ಲ ಕರ್ತವ್ಯಗಳನ್ನು ನಾನು ಅತ್ಯಂತ ಜವಾಬ್ದಾರಿಯಿಂದ ಪೂರ್ಣಗೊಳಿಸ್ತೇನೆ ಮತ್ತು ಅದರ ಫಲಿತಾಂಶವನ್ನ ಪರಮಾತ್ಮನಿಗೆ ಸಮರ್ಪಿಸಿ ಸದಾ ನಿಶ್ಚಿಂತತೆಯ ಸ್ಥಿತಿಯನ್ನ ಅನುಭವ ಮಾಡುವಂತಹ ನಿಶ್ಚಿಂತ ಆತ್ಮ ನಾನಾಗಿದ್ದೇನೆ. ನನ್ನ ಮುಖದಲ್ಲಿ ಸದಾ ಆಂತರಿಕ ಆನಂದದ ಹರ್ಷಿತತೆ ಕಂಗೊಳಿಸುತ್ತದೆ. ನೋಡಿಕೊಳ್ಳಿ ಸ್ವಯಂ ನನ್ನ ಅನುಭವ ಮಾಡಿ ಆ ಆಂತರಿಕ ಆನಂದವನ್ನ. ನನ್ನ ಮನಸ್ಸು ಮತ್ತು ಬುದ್ಧಿ ಕನ್ನಡಿಯಂತೆ ಪವಿತ್ರವಾಗಿರುವ ಸ್ವಚ್ಛತೆಯನ್ನ ಹೊಂದಿದೆ. ನನ್ನ ಜೀವನದ ಸವಾಲುಗಳನ್ನ ನಾನು ದೈವಿ ಶಕ್ತಿಯಿಂದ ಎದುರಿಸ್ತೇನೆ ಮತ್ತು ನನ್ನ ಪರಿಶ್ರಮಕ್ಕೆ ಲಭಿಸುವ ಪ್ರತಿ ಫಲಿತಾಂಶವನ್ನ ಆನಂದದಿಂದ ಸ್ವೀಕರಿಸುವ ಪೂರ್ಣ ಸಂತುಷ್ಟತೆಯಿಂದ ತುಂಬಿರುವಂತಹ ಸಂತುಷ್ಟ ಆತ್ಮ ನಾನಾಗಿದ್ದೇನೆ. ಶ್ರೇಷ್ಠ ಕಾರ್ಯಗಳಿಗಾಗಿ ಎಲ್ಲರೊಂದಿಗೆ ಕೈ ಜೋಡಿಸುವ ಸುಂದರ ಸಹಯೋಗ ನನ್ನಲ್ಲಿದೆ. ಜೀವನದ ಪ್ರತಿಯೊಂದು ಹೊಸ ಸವಾಲನ್ನು ನಾನು ದೈವಿಕ ಶಕ್ತಿಯಿಂದ ಅತ್ಯಂತ ಜಾಗೃತವಾಗಿ ಸ್ವೀಕರಿಸ್ತೇನೆ ಮತ್ತು ಜ್ಞಾನದ ಮಾರ್ಗದಲ್ಲಿ ಮುನ್ನಡೆಯುವ ದೈವಿ ಧೈರ್ಯ ನನ್ನಲ್ಲಿದೆ.
ನಾನು ಪ್ರತಿಯೊಂದು ಕರ್ಮವನ್ನು ಮತ್ತು ಸಂಬಂಧವನ್ನು ಅತ್ಯಂತ ಪ್ರೀತಿಯಿಂದ ನಿಭಾಯಿಸ್ತೇನೆ ಹಾಗೂ ಪ್ರತಿಯೊಬ್ಬರ ವೈಯಕ್ತಿಕ ಪಾತ್ರವನ್ನು ಗೌರವಿಸುವ ಶ್ರೇಷ್ಠ ಅನಾಸಕ್ತಿ ನನ್ನ ಸ್ಥಿತಿಯಾಗಿದೆ. ನನ್ನ ಶ್ರೇಷ್ಠ ಗುರಿಯನ್ನು ತಲುಪಲು ನನ್ನ ಸಂಕಲ್ಪಗಳಲ್ಲಿ ಅಪ್ರತಿಮ ದೃಢತೆ ಇದೆ. ಅನುಭವ ಮಾಡಿ ತಮ್ಮ ದೃಢತೆಯ ಗುಣವನ್ನ. ನನ್ನ ದಿನಚರ್ಯ ಮತ್ತು ಜೀವನ ಮೌಲ್ಯಗಳಲ್ಲಿ ದೈವಿಕ ನಿಯಮಗಳ ಶಿಸ್ತು ಅಡಗಿದೆ. ನನ್ನ ಸ್ವಭಾವವು ಸಹಜ ಹಾಗೂ ಮುಕ್ತವಾದ ಸರಳತೆಯಿಂದ ಕೂಡಿದೆ. ನನ್ನ ನೈಜ ಆತ್ಮಿಕ ಸ್ಥಿತಿಯಲ್ಲಿ ನೆಲೆ ನಿಂತು ಪ್ರತಿಯೊಬ್ಬರಲ್ಲೂ ಸಮಾನವಾಗಿ ಪ್ರತಿಯೊಬ್ಬರನ್ನು ಸಮಾನವಾಗಿ ಕಾಣುವ ಶ್ರೇಷ್ಠ ನಿರಹಂಕಾರಿತನ ನನ್ನ ಸಹಜ ಸ್ವಭಾವವಾಗಿದೆ. ನನ್ನ ಪ್ರತಿ ಕರ್ಮದಲ್ಲೂ ಆಂತರಿಕ ಉತ್ಸಾಹ, ಚುರುಕುತನ ಮತ್ತು ಸದಾ ಕ್ರಿಯಾಶೀಲವಾಗಿರುವ ಸ್ಥಿತಿ ನನ್ನ ಸಹಜ ಶಕ್ತಿಯಾಗಿದೆ. ನನ್ನ ಇಂದಿನ ಪ್ರತಿ ಮಾತು ಮತ್ತು ಕರ್ಮವು ಭವಿಷ್ಯದಲ್ಲಿ ತರುವ ಶ್ರೇಷ್ಠ ಪರಿಣಾಮವನ್ನು ಮೊದಲೇ ಅರಿಯುವ ದಿವ್ಯ ದೂರದರ್ಶಿತೆ ನನ್ನಲ್ಲಿದೆ. ಭಗವಂತನ ರಕ್ಷಾ ಕವಚ ನನ್ನ ಸುತ್ತ ಇರುವುದರಿಂದ ನನ್ನಲ್ಲಿ ಸರ್ವದಾ ನಿರ್ಭಯತೆ ತುಂಬಿದೆ. ಇತರರನ್ನು ಕ್ಷಮಿಸಿ ಸದಾ ನೀಡುತ್ತಲೇ ಇರುವ ವಿಶಾಲ ಹೃದಯದ ಉದಾರತೆ ನನ್ನದಾಗಿದೆ. ಜಗತ್ತಿನ ಪ್ರತಿಯೊಂದು ಆತ್ಮಕ್ಕೂ ಸದಾ ಒಳ್ಳೆಯದನ್ನೇ ಬಯಸುವ ಶ್ರೇಷ್ಠ ಶುಭ ಭಾವನೆ ನನ್ನ ವೈಬ್ರೇಷನ್ಸ್ನಲ್ಲಿದೆ. ನನ್ನ ಪ್ರತಿಯೊಂದು ಮಾತು ಮತ್ತು ಕೃತಿಯಲ್ಲಿ ಪರಮ ಪಾವನವಾದ ಪ್ರಾಮಾಣಿಕತೆ ಎದ್ದು ಕಾಣುತ್ತದೆ. ಎಲ್ಲರ ಎದುರು ಗೌರವದಿಂದ ವರ್ತಿಸುವ ಸುಂದರ ನಮ್ರತೆ ನನ್ನಲ್ಲಿದೆ. ನನ್ನದೇ ಆದ ಆಂತರಿಕ ಶಾಂತಿಯಲ್ಲಿ ಮುಳುಗಿರುವ ಅಂತರ್ಮುಖತೆ ನನ್ನ ಶಕ್ತಿಯಾಗಿದೆ. ನಾನು ನನ್ನ ಶ್ರೇಷ್ಠ ಕರ್ತವ್ಯಗಳನ್ನು ಪೂರ್ಣ ಸಾಮರ್ಥ್ಯದಿಂದ ನಿಭಾಯಿಸ್ತೇನೆ. ಆದರೆ ಯಾವುದೇ ಆಂತರಿಕ ಹೊರೆಯನ್ನ
ಹೊತ್ತುಕೊಳ್ಳದೆ ಸದಾ ಹಗುರತನದ ಸ್ಥಿತಿಯಲ್ಲಿ ಇರುವವನಾಗಿದ್ದೇನೆ. ಪ್ರತಿಯೊಂದು ಪರಿಸ್ಥಿತಿಯನ್ನು ಶಾಂತವಾಗಿ ನಿಭಾಯಿಸುವ ಪರಿಪೂರ್ಣ ಪರಿಪಕ್ವತೆ ನನ್ನಲ್ಲಿದೆ. ಪ್ರತಿಯೊಬ್ಬರ ಮೇಲೂ ಪ್ರೀತಿಯನ್ನು ಸುರಿಸುವ ಪರಮಾತ್ಮನ ದಿವ್ಯ ಕರುಣೆ ನನ್ನ ಹೃದಯದಲ್ಲಿದೆ. ನಾನು ಶ್ರೇಷ್ಠ ದೈವಿಕ ಮೌಲ್ಯಗಳನ್ನು ಮತ್ತು ನಿಯಮಗಳನ್ನು ಪೂರ್ಣ ವಿವೇಚನೆಯಿಂದ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ತೇನೆ ಹಾಗೂ ಆ ಸತ್ಯದ ಮಾರ್ಗದಲ್ಲಿ ನಡೆಯುವ ಶ್ರೇಷ್ಠ ಆಜ್ಞಾಕಾರಿತ್ವ ನನ್ನದಾಗಿದೆ. ನನ್ನ ಆಲೋಚನೆಗಳು, ಮಾತುಗಳು ಮತ್ತು ದಿನಚರಿಯು ಅತ್ಯಂತ ಸಮತೋಲನದಿಂದ ಕೂಡಿದೆ ಹಾಗೂ ನನ್ನ ಜೀವನದ ಪ್ರತಿಯೊಂದು ಕಾರ್ಯದಲ್ಲೂ ಆಂತರಿಕ ಶಿಸ್ತು ಮತ್ತು ಕ್ರಮಬದ್ಧವಾದ ನಿಯಮಿತತೆ ನನ್ನ ಸಹಜ ಶೈಲಿಯಾಗಿದೆ. ಶಾಂತವಾಗಿ ಕಾಯುವ ಅದ್ಭುತ ತಾಳ್ಮೆ ನನ್ನ ಮನಸ್ಸಿನ ಸ್ಥಿರತೆಯನ್ನ ಕಾಪಾಡುತ್ತದೆ. ನನ್ನ ಪ್ರತಿಯೊಂದು ಸಂಭಾಷಣೆಯಲ್ಲೂ ಎದುರಿಗಿರುವವರನ್ನು ಗೌರವಿಸುವ ಪರಮ ನಯ ವಿನಯ ನನ್ನಲ್ಲಿ ತುಂಬಿದೆ. ನನ್ನ ದೃಷ್ಟಿ, ಮಾತು ಮತ್ತು ಕೃತಿಯಲ್ಲಿ ಜಗತ್ತಿನ ಅತ್ಯಂತ ಶ್ರೇಷ್ಠ ಶಕ್ತಿಯಾದ ದೈವಿ ಪವಿತ್ರತೆ ಸಹಜವಾಗಿ ತುಂಬಿದೆ. ನನ್ನ ಆಂತರಿಕ ಸಂಸ್ಕಾರಗಳಲ್ಲಿ ದೈವಿಕ ಘನತೆ, ಉದಾತ್ತತೆ ಹಾಗೂ ಯಾರಿಂದಲೂ ಏನನ್ನೂ ಬಯಸದ ಶ್ರೇಷ್ಠ ಸ್ಥಿತಿ ಸದಾ ಪ್ರತಿಫಲಿಸುತ್ತಿದೆ. ನಾನು ಸರ್ವಶಕ್ತನಾದ ಪರಮಾತ್ಮನ, ಸರ್ವಶಕ್ತಿವಂತನಾದ ಪರಮಾತ್ಮನ ಮಗುವಾಗಿದ್ದೇನೆ. ನನ್ನಲ್ಲಿ ಯಾವುದೇ ಸವಾಲನ್ನ ಎದುರಿಸುವ ಅಚಲವಾದ ದೈವಿ ಆತ್ಮವಿಶ್ವಾಸ ನನ್ನ ಪ್ರತಿ ಹೆಜ್ಜೆಯಲ್ಲೂ ಕೂಡ ಇದೆ. ಉನ್ನತ ಆಲೋಚನೆಗಳನ್ನು ಹೊಂದಿರುವ ಶ್ರೇಷ್ಠ ಸರಳತೆ ನನ್ನ ಸಹಜ ಬದುಕಿನ ಶೈಲಿಯಾಗಿದೆ. ಕೇಳುವವರ ಮನಸ್ಸನ್ನು ತಂಪುಗೊಳಿಸುವ ಜೇನಿನಂಥ ಮಧುರತೆ ನನ್ನ ಮಾತಿನಲ್ಲಿದೆ. ನಿಸ್ವಾರ್ಥ ಸೇವೆ ಮತ್ತು ಲೋಕ ಕಲ್ಯಾಣದ ಕಾರ್ಯಗಳಲ್ಲಿ ಸದಾ ಸಕ್ರಿಯವಾಗಿರುವ ದನಿವರಿಯದ ಶ್ರೇಷ್ಠ ಸ್ಥಿತಿ
ನನ್ನ ಆತ್ಮದ ಸಹಜ ಗುಣವಾಗಿದೆ. ಮತ್ತು ಪ್ರತಿಯೊಂದು ಪರಿಸ್ಥಿತಿಯನ್ನು ಸಿಹಿಯಾಗಿ ಸ್ವೀಕರಿಸಿ ಆಶೀರ್ವಾದವನ್ನಾಗಿ ಬದಲಾಯಿಸುವ ಶ್ರೇಷ್ಠ ಸಹನಶೀಲತೆ ನನ್ನ ಬದುಕಿನ ರಕ್ಷಣಾ ಕವಚವಾಗಿದೆ. ನಾನು ಆತ್ಮ ಈ ಎಲ್ಲ ದೈವಿ ಗುಣಗಳಿಂದ ಸಂಪನ್ನನಾದ ಶ್ರೇಷ್ಠ ಆತ್ಮನಾಗಿದ್ದೇನೆ. ಓಂ ಶಾಂತಿ.